ಭಗೀರಥ ಭಗೀರಥ ಟೈಟ್ಲ್ ಮತ್ತು ಸೀಟ್ ಸೂಪರ್ ಸೂಪರ್ ಟೈಟ್ ಈಸ್ ಸೂಪರ್. ಭಗೀರಥ ಪಿಕ್ಚರ್ನಲ್ಲಿ ಒಳಗಡೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಸ್ವಲ್ಪ ಮಾತ್ರ ತೋರಿಸಿದ್ರು, ಫೈಟ್ ಗಿಟ್ ತೋರಿಸಿದ್ರು, ಸಾಂಗ್ ತೋರಿಸಿದ್ರು, ಎಲ್ಲವೂ ಕೂಡ ಮೆಲ್ಕು ಹಾಕ್ಬೋದು ಆ ಥರ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ರಚನೆ ನಿರ್ದೇಶನ ಮಾಡ್ತಕ್ಕಂಥ ಶ್ರೀಮದ್ ರಾಮ್ ಜನಾರ್ದನ್ ಅವರು ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಪಿಕ್ಚರ್ ನೋಡಿದಾಗ ಏನೋ ಪಿಕ್ಚರ್ದಲ್ಲಿ ಒಂದು ಗ್ಲಿಟಿನ್ಸ್ ಕಾಣ್ತದೆ. ಬೇರೆ ಪಾತ್ರಗಳೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ, ನೋಡಿದ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದೀರಿ. ಈಗ ಹೀರೋ ನೋಡಿದ್ವಿ, ಹೀರೋಯಿನ್ಗಳು ನೋಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದರೆ, ನಮ್ಮ ಮೇಡಮ್ ಶೈಲಜಾ ನಾಗ್ ಅವರೊಂದು ಆಡಿಯೋ ಕಂಪ್ನಿ ಮಾಡಿದ್ದಾರೆ. ನನಗೆ ಗೊತ್ತಾಗ್ತಿರಲಿಲ್ಲ, ಈಗಲೇ ಗೊತ್ತಾಗಿದ್ದು ನನಗೆ. ಆಡಿಯೋ ಕಂಪ್ನಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವರು ಬಂದು ಈ ಸಾಲುಗಳನ್ನು ನೋಡಿ ಮೆಚ್ಚಿಕೊಂಡು ತಗೊಂಡಿರೋ ನಿಜವಲ್ಲ ಪಿಕ್ಚರ್ಗೆ ಒಂದು ಬೆನ್ನು ಎಲೆ ಬಂತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಹೊಸದಾಗಿ ಬಂದಂಥವ್ರಿಗೆ ಈ ಥರ ನುರಿತವಂತಹ ನಮ್ಮ ಶೈಲಜಾ ನಾಗ್ ಕಂಪ್ನಿಯವರು ಆಡಿಯೋ ರೈಟ್ಸ್ ತಗೊಂಡಿರೋದು ನನ್ನ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅವ್ರು ತಗೊಂಡ್ರೆ ನಿಮ್ಗೆ ಶುಭ ಸೂಚನೆ ಅಂತ ನಾನು ಅನ್ಕೋತೀನಿ. ಪಿಕ್ಚರ್ಗೆ ನಿಮ್ಗೆ ಖಂಡಿತ ಒಳ್ಳೆಯದಾಗಲಿ. ಈ ಪಿಕ್ಚರ್ನಲ್ಲಿ ನಿಮ್ಮನ್ನು ನೋಡಿದೆ, ಕೆಲವು ಹೀರೋಯಿನ್ಗಳಿದೆ, ಅವ್ರ ಹೆಸರು ನಮ್ಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಚಂದನ ರಾಘವೇಂದ್ರ ಅವರು, ನಿಸರ್ಗ ಅವರು, ರೂಪಶ್ರೀ ಅವರು, ಒಳ್ಳೊಳ್ಳೆ ಹೆಸರು ಚೆನ್ನಾಗಿಟ್ಟಿದ್ರಿ. ವಿಶಾಖ್ ಗೌಡ ಅವರು ಚೆನ್ನಾಗಿ. ಜೊತೆಗೆ ನನಗೆ ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಥ್ರಿಲ್ಲರ್ ಮಂಜುಲ್ ಕೂತಿದ್ದಾರೆ ಇಲ್ಲಿ, ಅವ್ರು ಹೇಳೋಕೆ ಇಲ್ಲ, ಅವ್ರ ಬಗ್ಗೆ ಏನು ಹೇಳಿದ್ರು ಕೂಡ ಈ ಸೂರ್ಯನ ಚಂದ್ರನ ಹೊಳ್ದಂಗೆ ಆಗುತ್ತೆ. ನಾವು ಅವರಷ್ಟರ ಮಟ್ಟಿಗೆ ಕೂರ್ಸಿ ಅವ್ರ ಮೇಲೆ ಅವ್ರು ಬೇಕಾದಷ್ಟು ಚಿತ್ರಗಳಿಗೆ ಫೈಟ್ ಮಾಡಿದ್ದಾರೆ. ನಮ್ಮ ಚಿತ್ರಗಳಿಗೂ ಮಾಡಿದ್ದಾರೆ, ನಮ್ಮ ಭಾವಚಿತ್ರಗಳು ಮಾಡಿದ್ದಾರೆ, ಎಲ್ಲ ಚಿತ್ರಗಳಿಗೂ ಫೈಟ್ ಮಾಡಿದ್ರಂತ. ಜೊತೆಗೆ ಅವ್ರು ಕಲಾವಿದರು ಕೂಡ ಹೌದು, ನಾನೇನು ಕಡಿಮೆ ಅಂದ್ಬಿಟ್ಟು ಅವ್ರಂತ ಏನೋ ಅವರು ಮಾಡಿದ್ದಾರೆ. ನಿಜ ಖುಷಿ ಆಗ್ತದೆ. ಯಾಕಪ್ಪ ಅಂದರೆ ಈ ಕಲಾವಿದರು ಇದೊಂದು ಬಿಡೋ ಚಟ ಅಲ್ಲೇನಮ್ಮ. ನೀವು ಚೆನ್ನಾಗಿ ಹಾಡಿದ್ರಿ ಅಂತ ನಿಮಗೆ ಕೇಳ್ಪಟ್ಟೆ. ಇವಾಗ ಒಂದೇನಪ್ಪ ಅಂತಂದರೆ, ಈ ಭಗೀರಥ ಹೆಸರಿದೆಯಲ್ಲ ಟೈಟ್ಲು, ಅದು ಏನೋ ಒಂದು ಅಟ್ರಾಕ್ಷನ್, ಒಂದು ಏನೋ ಒಂದು ಮೆನ್ಚಿಂಗ್ ಇದೆ, ಶಾರ್ಪ್ ಇದೆ ಆ ಭಗೀರಥ ಟೈಟ್ಲಲ್ಲಿ. ನಿಜವಾಗ್ಲೂ ಕೂಡ ಈ ಹಾಡುಗಳು ನೋಡಿದ್ವಿ, ಸಿನಿಮಾ ಹಾಡುಗಳು ನೋಡಿದ್ವಿ, ಕೆಲವು ಸೀನ್ಗಳು ನೋಡಿದ್ವಿ, ಫೈಟ್ ನೋಡಿದ್ವಿ. ನಮ್ಮ ಹೀರೋ ಫೈಟ್ ಮಾಡಿರೋದು ನೋಡಿದಾಗ ಇನ್ನೊಂದು ಚೂರು ಏನೇನೋ ಮಾಡಬೇಕಾಯ್ತು ಅನ್ಸುತ್ತೆ. ಸ್ವಲ್ಪ ಆಕ್ಟಿಂಗ್ ಮಾಡುವಾಗ ಸ್ವಲ್ಪ ಅರ್ಥಬೇಕು, ನುರಿಬೇಕಾಗ್ತದೆ. ಯಾಕೆಂದರೆ ಏನಂತೀರಮ್ಮ ನೀವು ಶೈಲಜಾ? ಯಾಕೆ ನಿಮಗೆಲ್ಲ ಗೊತ್ತಿರುತ್ತೆ. ಯಾಕೆಂದ್ರೆ ಸ್ವಲ್ಪ ಕಷ್ಟಪಡ್ಬೇಕಾಗಿತ್ತು, ಇನ್ನೂ ಸ್ವಲ್ಪ ಕಷ್ಟಪಟ್ಟರೆ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅದು ಅನ್ಕೋತೀನಿ ನಾನು. ಚೆನ್ನಾಗಿ ಮಾಡಿರಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಮಾಡಿದ್ದೀರಿ. ಫೈಟ್ ಗೀಟಲ್ಲಿ ತುಂಬ ಚೆನ್ನಾಗಿ ಮಿಂಚ್ತೀರಿ, ಚೆನ್ನಾಗಿ ಕಾಣ್ತೀರಿ, ಖುಷಿ ಆಗ್ತದೆ. ಜೊತೆಲಿ ಹೀರೋಯಿನ್ಗಳು ಮಾಡಿದಿರಿ, ಹೀರೋಯಿನ್ ಇಟ್ಕೊಂಡಿದ್ರಿ, ಹಿಂದಿ ಇದ್ರಿ. ಓಕೆ, 4 ಜನ ಹೀರೋಯಿನ್ಗಳ ಬಾಯಿ ಬೆಣ್ಣೆ ಹಾಕ ಹೇಗೆ ಅವನ ಕಥೆ ಅಲ್ವಾ? ವೆರಿ ಗುಡ್. ಅಲ್ಲೇ ಕೃಷ್ಣ ಪರಮಾತ್ಮ ಇದ್ದಂಗೆ. ಇರ್ಲಿ ಒಳ್ಳೇದಾಗ್ಲಿ. ನಮ್ಗೇನಪ್ಪ ಅಂದ್ರೆ ಪಿಕ್ಚರ್ ಟೋಟಲಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಏನಾರು ಹಾಕೊಳ್ಳಿ, ಪಿಕ್ಚರ್ ಚೆನ್ನಾಗಿ ಬರಬೇಕು, ಆಡಿಯನ್ಸ್ ಒಪ್ಕೋಬೇಕು. ನನಗೆ ಇನ್ನೊಂದು ಖುಷಿ ಏನಪ್ಪ ಆಗಿದ್ದಂದ್ರೆ, ಇಲ್ಲಿ ಬಂದಾಗ ಫಸ್ಟು ನಾವು ಬಂದು ಯಾರು ಕಾಣಲಿಲ್ಲ. ಆಮೇಲೆ ಎಲ್ಲ ನನ್ನ ತಮ್ಮದಿರು ಬಂದರು, ಮೇಡಮ್ ಬಂದು ಎಲ್ಲ ಬಂದರು. ಇಲ್ಲಿ ಇದು ಥಿಯೇಟರ್ನಲ್ಲಿ ಹೌಸ್ಫುಲ್ ಆಗಿದೆ. ಇದು ಖುಷಿ ಇದೆ, ಇದೊಂದು ಖುಷಿ ಕೊಡುತ್ತೆ. ಇಲ್ಲಿ ಆಡಿಯೋ ಬಿಡುಗಡೆ ಎಷ್ಟು ಹೌಸ್ಫುಲ್ ಆಗಿದೆಯೋ ಅದೇ ರೀತಿ ಚಿತ್ರ ಬಿಡುಗಡೆ ಆದಾಗಲೂ ಕೂಡ ಚಿತ್ರಮಂದಿರ ಹೌಸ್ಫುಲ್ ಆಗಬೇಕು, ಚೆನ್ನಾಗಿ ಹೋಗ್ಬೇಕು ನನ್ನ ಆಸೆ. ಯಾಕಪ್ಪ ಅಂತಂದರೆ ಹೊಸಬರು ಬಂದಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ ಪಿಕ್ಚರ್ನ. ದಯವಿಟ್ಟು ನಾವು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡೋಣ. ಜೊತೆಗೆ ನಮ್ಮ ಮೀಡಿಯಾ ಪ್ರತಿನಿಧಿಗಳು ಬಂದಿದ್ದಾರಲ್ಲ, ಅವ್ರ ಮುಖ್ಯ ನಮಗೆ. ಅವ್ರು ಎಷ್ಟು ಮಟ್ಟ ನಮ್ಮನ್ನು ಹೈಪ್ ಮಾಡ್ತಿರೋ, ಪಿಕ್ಚರ್ ಚೆನ್ನಾಗಿದೆ, ಹೇಗೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ನೀವು ಎಷ್ಟು ಮಟ್ಟಿಗೆ ಹೇಳಿ ಪ್ಲಸ್ ಆಗುತ್ತೆ, ನೀವು ಹೇಳೋ ಮಾತು ನಮ್ಗೆ ಪ್ಲಸ್ ಆಗುತ್ತೆ, ಆ ಪಿಕ್ಚರ್ ನಿಂತ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ದ. ನಿಜವಾಗ್ಲೂ ಕೂಡ ದಿವಸ ಇಲ್ಲಿ ಎಲ್ಲ ಕೂತಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ನಮ್ಮ ಸ್ಟಂಟ್ ಮಾಸ್ಟರ್ ಇದ್ದಾರೆ,
ಇನ್ಯಾರಿದ್ದಾರೆ ಇಲ್ಲಿ ಇದಕ್ಕೆ ನಿರ್ಮಾಪಕ 3 ಜನ ಅನ್ಕೊಳ್ತಾವ. ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು, ಚೈತ್ರ. ಆಯ್ತು ಎಲ್ಲರೂ ಸೇರ್ಕೊಂಡು ಮಾಡಿದಿರಿ ಅಂದ್ರೆ ಹೌದು. ಹನಿಗೂಡ ಮೊದಲೇ ಹೇಳಿದ್ನಲ್ಲ, ಈ ಬಂಗಾರ ಮನಸ್ಸದಲ್ಲಿ MP ಶಂಕರ್ ಹೇಳಿಲ್ವ, ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಭತ್ತ ಅಂತ ಹೇಳ್ತಿರಲ್ಲ, ಹಾಗೆ ಎಲ್ಲ ಸೇರ್ಕೊಂಡು ಮಾಡಿದಿರಿ. ನಿಜವಾಗ್ಲೂ ಕೂಡ ಬೈರಿದ ಚಿತ್ರ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಓಡಬೇಕು. ನಿಮ್ಮೆಲ್ಲರ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕು. ಮೇಲಾಗಿ ಇನ್ನೊಂದು ಖುಷಿ ಏನಪ್ಪ ಅಂತಂದ್ರೆ, ಈ ಆಡಿಯೋವನ್ನ ಒಳ್ಳೆ ಹೆಸರಾದಂಥ ಕಂಪನಿಯವರು ನಮ್ಮ ಶೈಲಜನ ಅಂಗವ್ರು ತಗೊಂಡಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ ನಮಗೆ. ನಾನು ನಿಜವಾಗ್ಲೂ ಆಶ್ಚರ್ಯಪಟ್ಟೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಹಾಡು ಯಾಕೆ ಸಕ್ಸಸ್ ಆಗುತ್ತೆ, ಯಾಕೆ ಬೆಳಕಿಗೆ ಬರುತ್ತೆ, ಯಾಕೆ ಇದು ಬಿಡುಗಡೆ ಬಿಸ್ನೆಸ್ ಆಗುತ್ತೆ ಅಂತ. ಅವ್ರು ನಿಜವಾಗ್ಲೂ ಮನ್ಸು ಮಾಡಿರೋದು ನಮ್ಗೆ ಪ್ಲಸ್ ಪಾಯಿಂಟ್ ಪಿಕ್ಚರ್ಗೆ ಅಂತ ಹೇಳ್ತಾ, ನಿಜವಾಗ್ಲೂ ನಮ್ಮನ್ನೆಲ್ಲ ಕರೆಸಿ ಈ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಕೊಟ್ಟಂತ ಈ ಭಗೀರಥ ಚಿತ್ರ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಹಾಗೂ ಛಾಯಾಗ್ರಾಹಕರಿಗೆ, ಸ್ಟಂಟ್ ಮಾಸ್ಟರ್ ನಮ್ಮ ಮಂಜಣ್ಣ ಬಂದಿದ್ದಾರೆ, ಅವರು ಕೂಡ. ಏಕೆ ಎಲ್ಲರೂ ಸೇರಿಸೋದ್ರ ಕಷ್ಟ, ಎಲ್ಲರೂ ಸೇರಿಸಿ ಮಾಡಿದಿರಿ. ಎಲ್ಲ ಕಲಾವಿದರು ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.